ಕನ್ನಡ ವ್ಯಾಕರಣ ನಾಮವಾಚಕಗಳು. ಇದು ನಾಮವಾಚಕಗಳಲ್ಲಿ 3ನೇ ವಿಡಿಯೋ. ಮೊದಲ 2 ವಿಡಿಯೋಗಳಲ್ಲಿ ನಾವು ನಾಮವಾಚಕಗಳ ವಿಧಗಳಾದಂಥ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ ಮುಂದುವರೆದ ಭಾಗಗಳನ್ನ ತಿಳ್ಕೊಳ್ಳೋಣ. ನಾಮವಾಚಕದ ಮತ್ತೊಂದು ವಿಧ ಅಂದರೆ ಪರಿಮಾಣವಾಚಕ. ಪರಿಮಾಣ ಅಂತಂದರೆ ಅಳತೆ ಅಂತ ಅರ್ಥ. ಪರಿಮಾಣವಾಚಕ ಅಂದ್ರೆ ಏನಪ್ಪ ಅಂದರೆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನ ಹೇಳುವ ಶಬ್ದಗಳೇ ಪರಿಮಾಣವಾಚಕ. ಇದೊಂದು ಅಂದಾಜು ಲೆಕ್ಕಾಚಾರ ಅಂತ ಹೇಳ್ಬೋದು. ಉದಾಹರಣೆಗೆ ಅಷ್ಟು, ಇಷ್ಟು, ಎಷ್ಟು, ಹಲವು, ಕೆಲವು ಮುಂತಾದವು. ಕೆಲವೊಂದಕ್ಕೆ ಲೆಕ್ಕನ ಸಂಖ್ಯೆಯಲ್ಲಿ ಹೇಳಕ್ಕಾಗಲ್ಲ, ನಾವು ಅಂದಾಜು ಲೆಕ್ಕಾಚಾರ ಹೇಳ್ತೀವಿ. ಉದಾಹರಣೆಗೆ ಎಷ್ಟು ಊಟ ಮಾಡಿದೆ, ಇಷ್ಟು ಊಟ ಮಾಡಿದೆ, ಮರ ಎಷ್ಟು ದೊಡ್ಡದಿದೆ, ಅಷ್ಟು ದೊಡ್ಡದಿದೆ. ಈ ರೀತಿ ನಾವು ಅಂದಾಜು ಮೇಲೆ ಹೇಳ್ತೀವಿ. ಇಂಥವನ್ನ ನಾವು ಅಂದಾಜು ಲೆಕ್ಕಾಚಾರವನ್ನ ಪರಿಮಾಣವಾಚಕ ಅಂತ ಕರಿತೀವಿ. ಅರ್ಥ ಆಯ್ತಾ? ಮುಂದಿನ ವಿಧ ಪ್ರಕಾರವಾಚಕ. ಪ್ರಕಾರವಾಚಕ ಅಂದ್ರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನ ತಿಳಿಸುವ ಶಬ್ದಗಳನ್ನ ಪ್ರಕಾರವಾಚಕ ಅಂತ ಹೇಳಿ ಕರಿತೀವಿ. ಅಂತಂದ್ರೆ ವಸ್ತು ಹೇಗಿದೆ, ಎಂಥ ವಸ್ತು ಅಂತ ಹೇಳೋದು. ಅಂತ, ಅಂಥದ್ದು, ಅಂತಹುದು, ಇಂಥ, ಇಂಥದ್ದು, ಇಂತಹುದು, ಎಂಥ, ಎಂತಹದು, ಎಂಥದ್ದು, ಈ ರೀತಿ ಪದಗಳನ್ನ ನಾವು ಕೆಲವೊಮ್ಮೆ ಬಳಸ್ತೀವಿ. ಇದು ಒಂದ್ ರೀತಿ ಗುಣವಾಚಕ ಇದ್ದಂಗೆನೆ. ಗುಣವಾಚಕದಲ್ಲಾದ್ರೆ ನಿಯಮಿತವಾಗಿ ಒಂದು ಗುಣವನ್ನ ಪದದಲ್ಲಿ ಹೇಳ್ತೀವಿ. ಆದ್ರೆ ಇಲ್ಲಿ ಅಂದಾಜ್ ಮೇಲೆ ಹೇಳೋದು, ವಸ್ತು ಹೇಗಿದೆ ಅನ್ನೋದನ್ನ ಅಂದಾಜ್ ಮೇಲೆ ಹೇಳೋದು, ಅದನ್ನ ನಾವು ಪ್ರಕಾರವಾಚಕ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಮುಂದಿನ ವಿಧ ದಿಗ್ವಾಚಕ. ಇದು ತುಂಬಾ ಸುಲಭವಾಗಿರೋದು. ಅಂದ್ರೆ ಹೆಸರೇ ಹೇಳ್ದಾಗೆ ದಿಕ್ಕುಗಳ ಹೆಸರನ್ನ ಸೂಚಿಸುವ ಪದಗಳೇ ದಿಗ್ವಾಚಕ. ಉದಾಹರಣೆಗೆ ಎಲ್ಲ ದಿಕ್ಕುಗಳ ಹೆಸರು: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಮೂಡಣ, ಪಡುವಣ, ತೆಂಕಣ, ಬಡಗಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಹೀಗೆ ಎಲ್ಲಾ ದಿಕ್ಕುಗಳನ್ನ ಹೇಳುವಂತಹ ಯಾವುದೇ ಪದ ಆಗಿರ್ಬೋದು, ದಿಕ್ಕುಗಳನ್ನ ಸೂಚಿಸುವ ಪದಗಳೆಲ್ಲ ದಿಗ್ವಾಚಕಗಳು. ಇಷ್ಟು ನಾಮವಾಚಕಗಳ ವಿಧಗಳಾಗಿದೆ. ಇನ್ನೊಂದು ಸರ್ವನಾಮ ಇದೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.